ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯುದ್ಧ 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 ಯೋಚನೆ ಮಾಡಿರಲಿಲ್ಲ, ಯಾರು ಥಿಂಕ್ ಮಾಡಿರಲಿಲ್ಲ ಹೀಗೊಂದು ಸಂದರ್ಭ ಬಂದುಬಿಡುತ್ತೆ ಅಂತ. ಈಗೊಂದು ಒಂದೂವರೆ ತಿಂಗಳ ಕೆಳಗಡೆ ಆ ಥರದೊಂದು ಥಾಟ್ ಇರಲಿಲ್ಲ. ಬಟ್ ಆದರೆ ಈಗ ಎರಡು ರಾಷ್ಟ್ರಗಳು ಒಂದು ಯುದ್ಧೋನ್ಮಾದದಲ್ಲಿ, ಇನ್ನೊಂದು ಯುದ್ಧ ಭೀತಿಯಲ್ಲಿ. ಒಂದು ರಾಷ್ಟ್ರ ಯುದ್ಧೋನ್ಮಾದದಲ್ಲಿದೆ, ಮತ್ತೊಂದು ರಾಷ್ಟ್ರ ಯುದ್ಧ ಭೀತಿಯಲ್ಲಿದೆ. ಯಾವುದು ಉನ್ಮಾದದಲ್ಲಿದೆ, ಯಾವುದು ಭೀತಿಯಲ್ಲಿದೆ ಅಂತ ನಿಮಗೂ ಗೊತ್ತಿದೆ. ಪಾಕಿಸ್ತಾನ ಗಡ್ಡ 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 ನಡುಗೋಗಿದೆ. ಯೋಚನೆ ಮಾಡಿರಲಿಲ್ಲ ಅದು ಭಾರತ ಈ ಥರ ನಮ್ಮ ಮೇಲೆ ರಿವೆಂಜ್ ತಗೋಬೋದು ಅಂತ. ಒಬ್ಬ ಸೇನಾ ಮುಖ್ಯಸ್ಥನ ತಪ್ಪಿನಿಂದಾಗಿ ಇಡೀ ದೇಶ ನರಳಾಡುವ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಯೋಚನೆ ಮಾಡಿರಲಿಲ್ಲ. ಪಾಕಿಸ್ತಾನದ ಒಂದು ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಟಕ್ಕರನ್ನು ಕೊಡ್ತಾ ಇದೆ. ಹೇಳೋದು, ಒಂದು ದೇಶ ಇವತ್ತೆಲ್ಲ ಬಿಡಿ ಗಡಿಯಲ್ಲಿ ನಿಂತು ಟ್ಯಾಂಕರ್ಗಳನ್ನ ಹಿಡ್ಕೊಂಡು ಗನ್ಗಳನ್ನ ಹಿಡ್ಕೊಂಡು ಯುದ್ಧ ಮಾಡೋ ದಿನಗಳಲ್ಲ ಇದು. ಯುದ್ಧ ಅಪ್ಡೇಟ್ ಆಗಿದೆ. ಇವಾಗ ಏನಿದ್ರು ಏರ್ಫೋರ್ಸು ನೇವಿದೆ ಆಟ. ಸೊ ಆ ಆಟವನ್ನು ನೀವು ಈಗ ನೋಡ್ತಾ ಇದ್ದೀವಿ. ಸೊ ಏನು ಮಾಡಬೇಕು, ಒಂದು ದೇಶಕ್ಕೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇವರು ಬಿಟ್ಟಂಥ 26 ಕ್ಷಿಪಣಿಗಳನ್ನು ಒಂದನ್ನು ಸಹಿತ ಟಚ್ ಮಾಡೋಕ್ಕಾಗದೆ ಪಾಕಿಸ್ತಾನ ಒಡಿಸ್ಕೊಂಡು ನೂರಾರು ಜನ ಉಗ್ರಗಾಮಿಗಳ ಸಾವಿಗೆ ಅದು ಕಾರಣ ಆಯಿತು. ಮತ್ತೊಂದು ಕಡೆ ಭಾರತದ, ನಾನು ಹೇಳ್ತಾ ಇರೋದು ಕ್ಷಿಪಣಿ ಅಲ್ಲ, ಡ್ರೋನ್ಗಳು, ಸೈಲೆಂಟ್ ಡ್ರೋನ್ಗಳು ಹೋಗಿ ಬೇರೆ ಬೇರೆ ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಟ್ಯಾಕ್ ಮಾಡಿ ಜನರನ್ನ ನಿದ್ದೆಗೆಡಿಸಿದೆ. ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಲಾಹೋರ್ಗೆ ನುಗ್ಗಿ ನಮ್ಮದೊಂದು ಡ್ರೋನು ಏರ್ ಡಿಫೆನ್ಸ್ ಸಿಸ್ಟಮ್ನ ನಾಶ ಮಾಡುತ್ತೆ ಅಂತಂದರೆ ಭಾರತದ ತಾಕತ್ತು ಹೇಗಿರಬೇಕು? ದಿಸ್ ಇಸ್ ನ್ಯೂ ಇಂಡಿಯಾ. ಮುಂಚಿನ ಭಾರತ ಅಲ್ಲ ಇದೀಗ. ಅದೇ ಪಾಕಿಸ್ತಾನ ಕುತಂತ್ರ ಬುದ್ಧಿಯನ್ನು ತೋರಿಸ್ಕೊಂಡು ನನ್ನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಜಮ್ಮು ಮೇಲೆ, ಅಮೃತ್ಸರ್ ಮೇಲೆ ಏನು ಇದ್ದಕ್ಕಿದ್ದಂಗೆ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೋಯಿತು. ನಮ್ಮ S-400 ಸುದರ್ಶನ ಚಕ್ರ ಅಂತ ಕರೀತಾರಂತೆ. ಆ ಸುದರ್ಶನ ಚಕ್ರ ಏನು ಮಾಡ್ತು, ಬನ್ರಪ್ಪ ಬನ್ನಿ, ಯಾರ್ಯಾರು ಬರ್ತೀರಾ, ಏಕಕಾಲಕ್ಕೆ ಎಷ್ಟೆಷ್ಟು ಬಿಡ್ತೀರಾ ಮಿಸೈಲ್ಸ್ ಬಿಡಿ ಅಂತೇಳಿ ಒಂದೇ ಒಂದು ಮಿಸೈಲ್ ನೆಲಕ್ಕೆ ಟಚ್ ಆಗಕ್ಕೆ ಬಿಟ್ಟಿಲ್ಲ, ಆಕಾಶದಲ್ಲೇ ಹೊಡೆದು ಪುಡಿ ಎಬ್ಸಾಕಿದೆ. ಅದು ರಷ್ಯಾದ S-400ನ ತಾಕತ್ತು. ಇದೇ S-400ನ ಪರ್ಚೇಸ್ ಮಾಡಬೇಕಾದ್ರೆ, ರಷ್ಯಾದ ಜೊತೆಗೆ ಡೀಲ್ ಆಗಬೇಕಾಗಿದ್ರೆ ಅಮೆರಿಕ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ನರೇಂದ್ರ ಮೋದಿ ಅವರು ಹೇಳಿದ್ದು ಒಂದೇ ಮಾತೇ, ನನ್ನ ದೇಶ ನನ್ನ ಸುರಕ್ಷತೆ. ನನಗೆ ಅವತ್ತಿಂದನೂ ವೆಪನ್ಸ್ ಕೊಡ್ತಾ ಇರೋದು ರಷ್ಯಾ, ನಾನು ಅದ್ರ ಜೊತೆ ನಿಂತ್ಕೋಬೇಕು. ಅವರು ನನ್ನ ಜೊತೆ ನಿಂತ್ಕೊಳ್ಳೋಕೆ ರೆಡಿ ಇದ್ದಾರೆ, ಅವರ ಟೆಕ್ನಾಲಜಿಯನ್ನು ನನಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಐ ವಿಲ್ ಟೇಕ್ ಇಟ್ ಅಂತ ಹೇಳಿ S-400ನ ಬೈ ಮಾಡಿ ತಗೊಂಬಂದು ಎಲ್ಲೆಲ್ಲಿ ಗಡಿ ಭಾಗದಲ್ಲಿ ನಿಮ್ಮ ತಾಕತ್ತು, ಅದ್ರ ತಾಕತ್ತು ಏನು ಗೊತ್ತಾ, 400 ಕಿಲೋಮೀಟರ್ ರೇಂಜಲ್ಲಿ ಆಟಾಡುತ್ತದು. 400 ಕಿಲೋಮೀಟರ್ ರೇಂಜಲ್ಲಿ, 400 ಕಿಲೋಮೀಟರ್ ರೇಂಜಲ್ಲಿ ಯಾವುದಾದ್ರೂ ಒಂದು ಮಿಸೈಲೋ ಬಂದರೆ ಇದು ಅಲರ್ಟ್ ಆಗಿ ರೆಡಿ ಆಗ್ಬಿಟ್ಟಿರುತ್ತೆ. ಇದು ಬಾ ರಜಾ, ಎಲ್ಲಿದೆಯಾ, ಕಾಯ್ತಾ ಇದ್ದೀನಿ ಅಂತ. ಅಂದರೆ ಲಿಟ್ರಲಿ ದೀಪಾವಳಿ ಮಾಡಿದ್ದಾರೆ ನೆನ್ನೆ ಪಾಕಿಸ್ತಾನದಲ್ಲಿ. ನಾವು ಬಿಟ್ಟ ರಾಕೆಟ್ಗಳು ಹೋಗಿ ಇನ್ನೊಂದು ಮನೆಗೆ ಹೋಗಿ ಢಮಾರ್ ಅಂತ ಯಾವುದೋ ಟೆರೆಸ್ ಮೇಲೆ ಬೀಳುತ್ತಲ್ಲ, ಹಾಗೆ ಇಲ್ಲಿ ದೀಪಾವಳಿ ಮಾಡಿರೋದನ್ನ ಹೋಗಿ ಲಾಹೋರಲ್ಲಿ, ಕರಾಚಿಯಲ್ಲಿ. ಭಾರತ ಯಾವತ್ತೂ ಇಸ್ಲಾಮಾಬಾದ್ವರೆಗೆ ಹೋಗಿಲ್ಲ, ಲಾಹೋರ್ ತನಕ ಹೋಗಿ ರುಚಿ ತೋರಿಸಿ ಬಂದಿದ್ದಿದೆ. ಆದರೆ ಇಸ್ಲಾಮಾಬಾದ್ನ ಟಚ್ ಮಾಡಿರಲ್ಲ. ಈ ಸಲ ಅಲ್ಲೂ ಬಿಟ್ಟಿಲ್ಲ. ಇಸ್ಲಾಮಾಬಾದ್ಗೂ ಸಹಿತ ತಗೋ ನಂದೊಂದಿರಲಿ ಅಂತ ಅಲ್ಲೂ ಒಂದು ಡ್ರೋನ್ ಕಳಿಸಿ ಒಂದು ಸಣ್ಣ ಝಲಕ್ ತೋರಿಸ್ಬಿಟ್ಟು ಬಂದಿದ್ದಾರೆ. ರಾವಲ್ಪಿಂಡಿ ಸ್ಟೇಡಿಯಂ ಹತ್ರ ಒಂದೇ ಒಂದು ಬಾಂಬ್ ಬೀಳ್ತಿದ್ದಂಗೆ ಮ್ಯಾಚ್ ಹಂಗೆ ಶಿಫ್ಟ್ ಎಲ್ಲ ಕ್ಯಾನ್ಸಲ್. 48 ಗಂಟೆಗಳ ಕಾಲ ಆಕಾಶದಲ್ಲಿ ವಿಮಾನಗಳೇ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ವಿಲ 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 ಒದ್ದಾಡ್ತಾ ಇದೆ. ಸೊ ಹೀಗಿರುವ ಪಾಕಿಸ್ತಾನ ಭಾರತದೊಂದಿಗೆ ಏನು ಯುದ್ಧ ಮಾಡತ್ರಿ? ಅಲ್ಲಿ ಇವಾಗ ಜನರಲ್ ಚೇಂಜ್ ಆಗಬೇಕು ಅಂತ ಹೋರಾಟ ನಡೀತಾ ಇದೆ. ಇಮ್ರಾನ್ ಖಾನ್ನ ಜೈಲಿಂದ ಹೊರಗಡೆ ಕರ್ಕೊಂಬನ್ನಿ ಅಂತ ಹೋರಾಟ ನಡೀತಾ ಇದೆ. ಆಂತರಿಕವಾಗಿ ಯಾವ ದೇಶ ಯುದ್ಧದ ಸಂದರ್ಭದಲ್ಲಿ ಹೊಡೆದಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೋ, ಒಳಗೊಳಗೆ ಜಗಳಗಳು ಸ್ಟಾರ್ಟ್ ಆಗುತ್ತೋ, ಒಳಗೊಳಗೆ ಇವಾಗ ನೋಡಿ, ಅವನ ಅರೆಸ್ಟ್ ಮಾಡ್ತಾರಂತ. ಇವಾಗ ಅವ್ನು ಜನರಲ್, ಪಾಕಿಸ್ತಾನ ಜನರಲ್, ಅವನು ಪಾಕಿಸ್ತಾನದ ಪ್ರಧಾನಿ ಅವ್ರ ಮನೆ ಹತ್ರ ಒಂದು 20 ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಬೀಳ್ತಿದ್ದಂಗೆ ನಾವು ಬಂಕರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಾನ. ಅವನಿಗೆ ದುಬೈ ಗೆದ್ದ ಅಂತ ಸುದ್ದಿ ಬರ್ತಾ ಇದೆ. ಅಂದರೆ ಅವರಿಗೆಲ್ಲ ದೇಶ ಅಲ್ರಿ, ಅವರವರ ಸ್ವಾರ್ಥಕ್ಕೆ ಅವರ ದೇಶವನ್ನು ಬಳಸ್ಕೋತಾರೆ ಅಷ್ಟೇ. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಪಾಕಿಸ್ತಾನ ಭಾರತದ ಹಾಗಲ್ಲ. ಇಲ್ಲಿ ಸಾಂವಿಧಾನಿಕವಾಗಿ ಒಂದು ಸರ್ಕಾರ ರಚನೆ ಆದಮೇಲೆ ಆ ಸರ್ಕಾರ ಸೇನೆಯನ್ನು ನೋಡ್ಕೊಳ್ಳುತ್ತೆ. ಸೇನೆಗೆ ಏನು ಬೇಕು ಏನು ಬೇಡ ಎಲ್ಲವನ್ನ ನೋಡ್ಕೊಳ್ಳೋದು ಸರ್ಕಾರ. ಬಟ್ ಪಾಕಿಸ್ತಾನದಲ್ಲಿ ಹಂಗಲ್ಲ. ಅಲ್ಲಿ ಸೇನೆನೇ ಸರ್ಕಾರ ನೋಡ್ಕೊಳ್ಳುತ್ತೆ, ಸೇನೆ ನಿರ್ಧಾರ ಮಾಡುತ್ತೆ ಯಾರು ಪ್ರಧಾನಿ ಆಗಬೇಕು ಅಂತ ಹೇಳಿ. ಆ ಥರದ ಒಂದು ರಾಷ್ಟ್ರದಲ್ಲಿ ಯಾವನೋ ಒಬ್ಬ ತಿಕ್ಲ ಬಂದು ಜನರಲ್ ಆಗಿ ಕೂತ್ಕೊಂಡ್ಬಿಟ್ಟ ಅಂತಂದ್ರೆ ಅವನ ಸ್ವಾರ್ಥಕ್ಕೆ ಏನು ಬೇಕು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನ ಅವನು. ಹಂಗೆ ಮಾಡಿನೇ ಅದೇ ಥರದ ಹಲ್ಕಟ್ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ಪಾಕಿಸ್ತಾನ ಅನುಭವಿಸ್ತಾ ಇದೆ. ನಾನು ಆರಂಭದಲ್ಲಿ ಏನು ಬರೀ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಗೆದ್ದು ಬಿಡಿದ್ರು ಪಾಕಿಸ್ತಾನದವರು. ಖುಷಿ ನೋಡಬೇಕು, ಎಡಿಟ್ ಮಾಡು, AI ಮಾಡು,
ವಿಡಿಯೋ ಬಿಡು, ನಾವು ಹೊಡೆದ್ವಿ, ನಾವು ಚಚ್ಚಿದ್ವಿ, ನಾವು ದಬಾಕಿದ್ವಿ, ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ. ನೆನ್ನೆ ಎಲ್ಲ ಭಯ ಬಿದ್ದು ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ, ಈ ಎಲ್ಲ ಆದ್ಮೇಲೆ ವಾರ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ನು ಯಾರೋ ಒಬ್ಬ ಒಂದು ವಿಡಿಯೋ ಮಾಡಿದ್ದ, ಕಹಾ ಹೇ ಭಾರತ್ ಸೆ ಹಿಂದೂಸ್ತಾನ್ ಸೆ ಫ್ಲೈಟ್ ನೈ ಆಯಾ ಹೇ ಅಂತ ಹೇಳ್ತಾ ಇದ್ದವನು ನೆನ್ನೆ ಹತ್ಕೊಂಡು ವಿಡಿಯೋ ಮಾಡಿದ್ದಾನೆ. ಹಿಂಗೆ ಕಾಟ ಕೊಡ್ತಾ ಇದ್ದಾರೆ, ಹಿಂಗೆ ಹೊಡಿತಾ ಇದ್ದಾರೆ, ಪಾಕಿಸ್ತಾನ ಸ್ವಲ್ಪ ಆರಾಮಾಗಿರ್ಬೇಕು ರೀ. ನ್ಯೂಸ್ ಆ್ಯಂಕರ್ಗಳು ಲೈವಲ್ಲಿ ಅಳ್ತಾ ಇದ್ದಾರೆ ರೀ ಪಾಕಿಸ್ತಾನದಲ್ಲಿ. ಆಮೇಲೆ ನೆನ್ನೆ ಇನ್ನೊಂದು ಸಖತ್ ಮಜಾ ಅಂತಂದ್ರೆ ನನಗೆ ಸಖತ್ ಇಷ್ಟ ಆಗಿದ್ದು, ನೆನ್ನೆ ಬಹಳ ಒಳ್ಳೆ ಪಾಯಿಂಟ್ ಅದು. ಸಮಾ ನ್ಯೂಸಲ್ಲಿ, ಪಾಕಿಸ್ತಾನದ ಸಮಾ ನ್ಯೂಸ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತದ ಡ್ರೋನ್ಗಳನ್ನು ಹೊಡೆದು ಹಾಕಿದ ಪಾಕಿಸ್ತಾನಿ ಸೇನೆ ಲಾಹೋರ್ನಲ್ಲಿ ಹೊಡೆದಾಕಿದ್ರು, ಕರಾಚಿಯಲ್ಲಿ ಹೊಡೆದಾಕಿದ್ರು, ಇಸ್ಲಾಮಾಬಾದ್ನಲ್ಲಿ ಹೊಡೆದಾಕಿದ್ರು ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಯಾರೋ ಒಬ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಅದು ಟ್ವಿಟರ್ನಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರು. ಲಾಹೋರ್ನಲ್ಲಿ, ಕರಾಚಿಯಲ್ಲಿ, ಇಸ್ಲಾಮಾಬಾದ್ನಲ್ಲಿ ಭಾರತದ ಡ್ರೋನ್ ಅನ್ನ ಹೊಡೆದು ಹಾಕಿದ್ದು ಬ್ರೇಕಿಂಗ್ ನ್ಯೂಸ್ ಅಲ್ಲ, ಲಾಹೋರ್ವರೆಗೆ, ಇಸ್ಲಾಮಾಬಾದ್ವರೆಗೆ, ಕರಾಚಿಯವರೆಗೆ ಭಾರತದ ಡ್ರೋನ್ ಬಂತಲ್ಲ ಅದು ಬ್ರೇಕಿಂಗ್ ನ್ಯೂಸು ಅಂತ. ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಇರಬೇಕು, ಒಂದು ನಿಮ್ಮ ದೇಶದೊಳಗಿನ ರಾಜಧಾನಿಗೆ ಭಾರತದ ಒಂದು ಡ್ರೋನ್ ನುಗ್ಗುತ್ತೆ ಅಂತಂದ್ರೆ ತಾಕತ್ ಹೆಂಗಿರ್ಬೇಕು. ಅಲ್ಲಿ ಬಂದು ನಿಮ್ಮ ಸ್ಟೇಡಿಯಂ ಮೇಲೆ, ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ನಾವು ಬಾಂಬ್ ಹಾಕ್ತಾರೆ ಅಂತಂದ್ರೆ ಭಾರತದ ತಾಕತ್ತು ಹೇಗಿರಬೇಕು. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಪದೇ ಪದೇ, ಇದು ಅಂದಿನ ಭಾರತವಲ್ಲ, ಇದು ನವಭಾರತ, ಶಕ್ತಿಶಾಲಿ ಭಾರತ, ವಿಶ್ವಗುರು ಭಾರತ. ಇಲ್ಲಿ ಕೆಣಕಿ ಉಳಿದವರಿಲ್ಲ. ಮುಂಚೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಭಾರತದ ಮೇಲೆ ಪ್ರೆಷರ್ ಹಾಕಿ ಯುದ್ಧ ನಿಲ್ಲಿಸಿ, ಸ್ಟಾಪ್ ಮಾಡಿ, ಶಾಂತಿ, ಬಿಳಿ ಬಾವುಟ, ಕಾಂಪ್ರಮೈಸು, ವಿಶ್ವಸಂಸ್ಥೆ, US ಎಲ್ಲ ಮುಗಿಬಿದ್ದುಬಿಟ್ರು ಅವರು. ನೀವು ನಿಲ್ಸಿಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತೆಲ್ಲ ಪ್ರೆಷರ್ ಹಾಕಿ ಸ್ಟಾಪ್ ಮಾಡಿಸ್ಬಿಟ್ರು ಅವರು. ಯಾವನ್ಗನ್ನ ತಾಕತ್ತಿದೆಯಾ ಇವಾಗ ಅದನ್ನು ಮಾತಾಡೋಕ್ಕೆ? ಅದಕ್ಕೆ ಹೇಳ್ತಿರೋದು, ವಿಶ್ವದಲ್ಲಿ ಒಂದು ದೇಶ ತನ್ನ ಅಸ್ತಿತ್ವವನ್ನು ತೋರಿಸಿಕೊಂಡ್ರೆ, ತನ್ನ ತಾಕತ್ತನ್ನು ಪ್ರದರ್ಶಿಸಿದ್ರೆ, ವಿಶ್ವದ ಯಾವ ದೊಡ್ಡಣ್ಣ ಆದ್ರೂ ಇಲ್ಲ ಸಪೋರ್ಟಿಗೆ ನಿಂತ್ಕೋತಾನೆ, ಇಲ್ಲ ಸೈಲೆಂಟ್ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ಈ ಭಾರತವನ್ನು ನೋಡಲಿಕ್ಕೆ ಖುಷಿ ಆಗ್ತಾ ಇದೆ. ಅದೇ ನೋಡ್ತಾ ಇದ್ದೆ, ರಾತ್ರಿ ಅರ್ನಾಬ್ ಗೋಸ್ವಾಮಿ ಅವರು ಶೋ ಮುಗಿಸ್ಕೊಂಡು ಮತ್ತೆ ವಾಪಸ್ 10 ಗಂಟೆಗೆ ನಾವು ಬಂದರು. 2:30 ತನಕನೂ ಲೈವಲ್ಲಿ ಇದ್ರು. ಬೆಳಿಗ್ಗೆ ಎದ್ದು 7 ಗಂಟೆಗೆ ಟಿವಿ ಹಾಕ್ತೀನಿ, ಮತ್ತೆ ಅರ್ನಾಬ್ ಅಲ್ಲೇ. ಅಂದ್ರೆ ನೇಷನ್ ಫಸ್ಟ್ ಅನ್ನೋ ಐಡಿಯಾಲಜಿಯಲ್ಲೇ ರಿಪಬ್ಲಿಕ್ ಟಿವಿ ಇರೋದು. ಅದ್ರ ಆಚೆಗೆ ನಾನು ಹೇಳ್ತಾ ಇರೋದು, ಇವನ್ ಮೀಡಿಯಾ ಆ ಕಡೆ ಆರ್ಮಿಯ ತಾಕತ್ತನ್ನ ಹೆಚ್ಚಿಸಬೇಕು ಅಂತಾದ್ರೆ, ಅಂದ್ರೆ ಅವರಲ್ಲಿರುವ ಹುರುಪನ್ನು ಹೆಚ್ಚಿಸಬೇಕು ಅಂತಂದ್ರೆ ಅವರ ಬಗ್ಗೆ ಒಳ್ಳೆ ಮಾತುಗಳು ಎಲ್ಲ ಕಡೆ ಬಿತ್ತರ ಆಗ್ತಾ ಇರಬೇಕು, ಅವರ ಶಕ್ತಿಯನ್ನು ಹೊಗಳ್ತಾ ಇರಬೇಕು. ಆ ಕೆಲಸವನ್ನ ಭಾರತದ ಮಾಧ್ಯಮಗಳು ತುಂಬಾ ಅದ್ಭುತವಾಗಿ ಮಾಡ್ತಾ ಇದೆ. ಕೆಲವು ಇದಾವೆ ಕಿತ್ತೋದು ಕಚಡ, 3rd ಕ್ಲಾಸ್ ಹೋಪ್ಲೆಸ್ಗಳು, ಅವುಗಳು ಏನು ಮಾಡೋಕ್ಕಾಗಲ್ಲ. ಅವುಗಳಿಗೆ ಅವ್ರು ಹೇಳ್ತೀನಲ್ಲ, ಅದು ಪಾಕಿಸ್ತಾನದ ಕ್ಷಿಪಣಿ ಬಂದು ಅವ್ರ ಮನೆ ಡೋರಿಗೆ ಬಿದ್ರೂ ಅವರು ಎಷ್ಟು ನೀಟಾಗಿ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಅಷ್ಟೇ ಬಿಟ್ರೆ ಪಾಕಿಸ್ತಾನ ತೆಗಳಲ್ಲ. ಅವರು ಪಾಕಿಸ್ತಾನದ ಬಗ್ಗೆ ಮಾತಾಡಲ್ಲ. ಅವರು ನಮ್ಮ ಮನೆ ತನಕ ಹೆಂಗ್ ಬಂತು ಅಂತೇಳಿ ಮೋದಿನ ಕೇಳ್ತಾರೆ ಅವರು. ಸೊ ಆ ಕ್ಯಾಟಗರಿ ಅವ್ರನ್ನ ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ ಈ ಕ್ಷಣಕ್ಕೆ ಭಾರತ ರಿಯಾಕ್ಟ್ ಮಾಡ್ತಿರೋ ರೀತಿ, ಯಾರಿಗೂ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಿರುವ ರೀತಿ, ನಾನು ಹೇಳ್ತಾ ಇರೋದು, ಯಾವಾಗ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ಮು ಫೇಲ್ಯೂರ್ ಆಗಿ ನಾವು ಏರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ S-400 ಇದೆ ಅಥವಾ ಇಂಡಿಯನ್ ಏರ್ ಫೋರ್ಸ್ ತುಂಬ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಹೇಡಿಗಳ ಥರ LOCಯಲ್ಲಿ ನಿಂತ್ಕೊಂಡು ಸಿವಿಲಿಯನ್ಸ್ ಎಲ್ಲಿರ್ತಾರೋ ಅಲ್ಲಿಗೆ ಶೆಲ್ಗಳನ್ನು ಬಿಟ್ಕೊಂಡು, ಅಲ್ಲಿಗೆ ಬುಲೆಟ್ಗಳನ್ನು ಹೊಡೆದು ಸಾಮಾನ್ಯ ಜನಸಾಮಾನ್ಯರನ್ನು ಸಾಯಿಸುವ ಚೀಪ್ ಮೆಂಟಾಲಿಟಿಗೆ ಸೀಸ್ ಫೈರ್ ಮಾಡ್ತಾ ಇರುವಂಥ ಇಂತಹ ಕಚಡ 3rd ಕ್ಲಾಸ್ ದೇಶಕ್ಕೆ ಹೇಗೆ ಬುದ್ಧಿ ಕಲಿಸ್ಬೇಕು ಹಾಗೆ ಕಲಿಸ್ಬೇಕು. ಜೈಶಂಕರ್ ಅವರು ಹೇಳಿದ ಹಾಗೆ ಈ ಸಲ ಕ್ಲಿಯರ್ ಇದೆ ಅಜೆಂಡಾ. POKಯನ್ನು ಇಂಡಿಯನ್ ಕಾಶ್ಮೀರ ಮಾಡಬೇಕಷ್ಟೆ. ಅದಾಗುತ್ತೆ. ಆದರೆ ನಾವು ನೀವು ಸ್ವಲ್ಪ ಕಾಯಬೇಕು. ಹಾಗೆ ದೇಶದ ಜೊತೆಗೆ ನಾವು ಸದಾ ನಿಂತಿರಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.